ಎಬಿವಿಪಿ ಕಾರ್ಯಕರ್ತರು ಬಲವಂತವಾಗಿ ಕ್ಯಾಂಪಸ್ ಒಳಗೆ ಪ್ರವೇಶಿಸಿ ವಿಶ್ವವಿದ್ಯಾನಿಲಯದ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ದಾರೆಂದು ಆರೋಪಿಸಿ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ನೂರಾರು ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಆಯೋಜಿಸಿದ್ದ ಚರ್ಚಾ ಕಾರ್ಯಕ್ರಮವನ್ನ ಅಡ್ಡಿಪಡಿಸುವ ಉದ್ದೇಶದಿಂದ ಈ ದಾಳಿ ನಡೆದಿದೆ ಎಂದು ಹೇಳಲಾಗಿದೆ. ಕಾಶ್ಮೀರದ ಮಹಿಳೆಯರ ಧ್ವನಿಗಳನ್ನ ಕೇಂದ್ರವಾಗಿಟ್ಟುಕೊಂಡು ನ್ಯಾಯ, ಸ್ಮರಣೆ ಮತ್ತು ಹೊಣೆಗಾರಿಕೆ ಕುರಿತಂತೆ ಚರ್ಚೆ ನಡೆಸಲು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಆದರೆ ಕಾರ್ಯಕ್ರಮ ಆರಂಭವಾಗುವ ಮುನ್ನವೇ ಎಬಿವಿಪಿ ಸದಸ್ಯರು ಕ್ಯಾಂಪಸ್ ಒಳಗೆ ಪ್ರವೇಶಿಸಿ ಗದ್ದಲ ಸೃಷ್ಟಿಸಿ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ದು, ಒಬ್ಬ ವಿದ್ಯಾರ್ಥಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ಹಿನ್ನೆಲೆಯಲ್ಲಿ ಎಬಿವಿಪಿ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆಯನ್ನು ವಿದ್ಯಾರ್ಥಿ ಸಂಘಟನೆಗಳು ಖಂಡಿಸಿವೆ. ನಿನ್ನೆ 24 ಫೆಬ್ರವರಿಗೆ ಸ್ಪಾರ್ಕ್ ರೀಡಿಂಗ್ ಸರ್ಕಲ್, ಕೂನನ್ ಮತ್ತು ಪುಷ್ಪೋರ ಅಂತ 2 ಕಾಶ್ಮೀರಲ್ಲಿರೋ ವಿಲೇಜಸ್ ಅಲ್ಲಿ ನಡೆದಿದ್ದು ಗ್ಯಾಂಗ್ ರೇಪ್ ಬೈ ದಿ ಇಂಡಿಯನ್ ಆರ್ಮಿ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಇಟ್ಟಿದ್ರು. ಅದು 8:15 ನಡೀಬೇಕಾಗಿತ್ತು. 6 ಗಂಟೆಗೆ ಎಬಿವಿಪಿ ಬಂದು ಕ್ಯಾಂಪಸ್ ಒಳಗಡೆ ಫೋರ್ಸ್ಫುಲಿ ಎಂಟ್ರಿ ಮಾಡಿ ಗಲಾಟೆ ಮಾಡಿದ್ರು. ಸ್ಯಾಫ್ರನ್ ಫ್ಲಾಗ್ಸ್, ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಓಡಿ ಸ್ಟೂಡೆಂಟ್ಸ್ ಅನ್ನ ಥ್ರೆಟನ್ ಮಾಡಿ ಸ್ಟೂಡೆಂಟ್ಸ್ ಅಟ್ಯಾಕ್ ಎಲ್ಲ ಮಾಡಿದ್ದಾರೆ. ಒಂದು ಸ್ಟೂಡೆಂಟ್ ತುಂಬಾ ಸೀರಿಯಸ್ ಆಗಿ ಇಂಜುರಿ ಆಗಿದೆ. ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇಂಜುರಿ ಆಗಿದೆ. ಮತ್ತೆ ಅವರು ಸ್ಟಾಪ್ ಮಾಡಕ್ ಟ್ರೈ ಮಾಡಿದ್ರು ನಮ್ದು ಇವೆಂಟ್. ಬಟ್ ನಾವು ತಿರ್ಸಿ ರಿವರ್ಸ್ ನಾವು ಸ್ಲೋಗನ್ ಮಾಡಿದ್ವಿ, ನಾವು ರೆಸಿಸ್ಟ್ ಮಾಡಿದ್ವಿ. ನಮ್ದು ಕ್ಯಾಂಪಸ್ ನಮ್ದೇ ಜಾಗ ಅಂತ ನಾವು ರೀಕ್ಲೇಮ್ ಮಾಡಕ್ಕೆ ನಾವು ಟ್ರೈ ಮಾಡಿದ್ವಿ. ಅದ್ರ ಬಗ್ಗೆ ಅವ್ರಿಗೂ ಯಾರಿಗೂ ಇಷ್ಟ ಇರ್ಲಿಲ್ಲ, ಅಡ್ಮಿನ್ಗೂ ಇಷ್ಟ ಇರ್ಲಿಲ್ಲ. ಆದ್ಮೇಲೆ ಅವ್ರನ್ನ ಪೊಲೀಸ್ ಒಂದು ಲೇಟ್ ಆಗಿ ಬಂದ್ರು. ಒಂದು ಮುಕ್ಕಾಲು 1 hour 45 minutes 1 hour ಆದ್ಮೇಲೆ ಬಂದ್ರು ಅವರು. ಅವ್ರನ್ನ ಡಿಟೇನ್ ಮಾಡಿ ಕರ್ಕೊಂಡು ಹೋಗಿದ್ರು. ಮತ್ತೆ ನಾವು ಎಲ್ರು ಮಾರ್ಚ್ ಮಾಡಿದ್ವಿ ಕ್ಯಾಂಪಸ್ ಅಲ್ಲಿ ಅಗೇನ್ಸ್ಟ್ ಎಬಿವಿಪಿ ಹೂಲಿಗನಿಸಂ. ಎಬಿವಿಪಿ ಮಾಡುವ ಇದು ಕ್ಯಾಂಪಸ್ ನಲ್ಲಿ ಫೋರ್ಸ್ ಮಾಡಿ ಬರೋದು, ಅನ್ಡೆಮೊಕ್ರಾಟಿಕ್ ಆಗಿ ಮಾಡೋದೆಲ್ಲ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಗ್ಯಾದರಿಂಗ್ ಮಾಡಿದ್ವಿ. ಮತ್ತೆ ಏನೆಲ್ಲ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ಏನೆಲ್ಲ ಅನ್ಯಾಯಗಳು ನಡೀತಾ ಇದೆ, ಮೈನಾರಿಟೀಸ್ ಬಗ್ಗೆ ಏನ್ ನಡೀತಾ ಇದೆ ಅಂತ ನಾವು ಚರ್ಚೆ ಮಾಡಿದ್ವಿ. ಕ್ಯಾಂಪಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಚರ್ಚೆ ಮಾಡಿದ್ವಿ. ಅರೌಂಡ್ 500+ ಸ್ಟೂಡೆಂಟ್ಸ್ ಇದ್ರು ಗ್ಯಾದರಿಂಗ್ ಅಲ್ಲಿ. ಸಮ್ ಫ್ಯಾಕಲ್ಟಿನೂ ಇದ್ರು ನಮ್ಮ ಜೊತೆ ಸಾಲಿಡಾರಿಟಿಯಲ್ಲಿ. ನಿನ್ನೆ ಮಂಗಳವಾರ ದಿನ ಸಂಜೆ ಎಬಿವಿಪಿ ಕಾರ್ಯಕರ್ತರು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಅಕ್ರಮ ಪ್ರವೇಶವನ್ನು ಪಡೆದು ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು ಹೊಡೆದಿರುವುದಾಗಿರ್ಬೋದು, ಆ ಯೂನಿವರ್ಸಿಟಿಯ ಒಂದಷ್ಟು ಆಸ್ತಿಗಳನ್ನು ನಷ್ಟವನ್ನು ಮಾಡಿರೋದಾಗಿರ್ಬೋದು, ಅದೇ ರೀತಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಿರುವಂಥ ಪ್ರಕರಣ ನಿನ್ನೆ ದಾಖಲಾಗಿದೆ. ಇದು ಆ ಯೂನಿವರ್ಸಿಟಿ ಒಳಗಡೆ ನುಗ್ಗಿ ಇವತ್ತು ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುವಂಥ ಗೂಂಡಾ ಪ್ರವೃತ್ತಿಯನ್ನ ಎಬಿವಿಪಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರದರ್ಶನವನ್ನ ಮಾಡಿದೆ. ಇವತ್ತು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ದೇಶದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಶಾಂತಿ ಮತ್ತು ಭ್ರಾತೃತ್ವ ಭಾವನೆಯಿಂದ ಇರುವಂತ ವಿದ್ಯಾರ್ಥಿಗಳ ನಡುವೆ ಇವತ್ತು ಎಬಿವಿಪಿ ಒಂದಷ್ಟು ಗಲಭೆಯನ್ನ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು, ಅಲ್ಲಿ ಹಿಂಸಾತ್ಮಕ ಚಟುವಟಿಕೆಗಳನ್ನ ಮಾಡೋದಿಕ್ಕೆ ಇವತ್ತು ಎಬಿವಿಪಿ ರಾಷ್ಟ್ರವ್ಯಾಪ್ತಿ ಮುಂದಾಗ್ತಾ ಇದೆ ಎನ್ನುವಂಥದ್ದು. ಆ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಈ ಹಿಂದೆನೂ ಕೂಡ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಒಂದು ಕಡೆ ಕೂತು ಈ ದೇಶದ ಅಂತಾರಾಷ್ಟ್ರೀಯ ಮತ್ತು ಪ್ರಸ್ತುತ ನಡೀತಾ ಇರುವಂತಹ ದೇಶದಲ್ಲಿ ನಡೆಯುವಂತ ಒಂದಷ್ಟು ಕಾನೂನುಗಳ ಬಗ್ಗೆ ಆಗಿರ್ಬೋದು ಮತ್ತು ಪ್ರಸ್ತುತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಸಹಜವಾಗಿ ಈ ಹಿಂದೆನೂ ಕೂಡ ಮಾಡ್ತಾ ಇದ್ರು. ನಿನ್ನೆನೂ ಕೂಡ ಸಂಜೆಯ ಒಂದು ಚರ್ಚೆಯನ್ನ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಚರ್ಚೆ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ರು ಅನ್ನುವಂಥದ್ದು ಒಂದು ಗಮನಿಸಬೇಕಾಗಿರುವಂತ ಅಂಶ. ಆದ್ರೆ ಏಕಾಏಕಿ ಇವತ್ತು ಎಬಿವಿಪಿ ಕಾರ್ಯಕರ್ತರು ಅದನ್ನ ಅವರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ, ಕಾಶ್ಮೀರದ ಬಗ್ಗೆ ಮಾತನಾಡ್ತಿದ್ದಾರೆ, ಈ ರೀತಿ ಅಲ್ಲಿ ವಿದ್ಯಾರ್ಥಿಗಳನ್ನ ಗುರಿಯಾಗಿರಿಸಿಕೊಂಡು ಇವತ್ತು ಅವರ ಮೇಲೆ ದಾಳಿಯನ್ನ ಏನ್ ಮಾಡಿದೆ, ಇದು ಎಬಿವಿಪಿ ಮಾಡಿರುವಂತಹ ಹಲವಾರು ಹಿಂಸಾತ್ಮಕ ಘಟನೆಗಳಲ್ಲಿ ಇದು ಒಂದು ಘಟನೆ ಆಗಿದೆ ಎನ್ನುವಂಥದ್ದನ್ನ ಇವಾಗ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಎಬಿವಿಪಿ ಆ ರೀತಿ ಏನಾದ್ರೂ ಕೂಡ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ
ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ. ಈ ರೀತಿ ಅವ್ರು ಏನು ಇವತ್ತು ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿರುವಂತ ವಿದ್ಯಾರ್ಥಿಗಳ ಮೇಲೆ ಏನೋ ಸ್ಲೋಗನ್ ಅನ್ನ ಕೂಗ್ತಾ ಇದ್ರು, ಏನೋ ಮಾಡ್ತಾರೆ ಅನ್ನುವಂಥದ್ದು ಏನು ಆರೋಪವನ್ನ ಮಾಡಿ ಇವತ್ತು ABVP ಕಾರ್ಯಕರ್ತರು ಇವತ್ತು ಹಲ್ಲೆಗೆ ಮುಂದಾಗಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಸಂವಿಧಾನದ ಮೇಲೆ ಏನಾದ್ರೂ ಕೂಡ ನಂಬಿಕೆ ಇದ್ದಿದ್ರೆ, ಈ ದೇಶದ ಮೇಲೆ ಕಾನೂನುಗಳ ಮೇಲೆ ನಂಬಿಕೆ ಇದ್ದಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇವತ್ತು BJP ಸರ್ಕಾರ ಇದೆ. ಇವತ್ತು ಅವ್ರನ್ನ ಇವತ್ತು ಎಲ್ಲ ಇವತ್ತು ಅಧಿಕಾರಿಗಳು ಕೂಡ ಅವ್ರ ಕೈಲಿದ್ರು ಕೂಡ ಇವತ್ತು ಅದೆಲ್ಲವನ್ನೂ ಬಿಟ್ಟು ಇವತ್ತು ಏಕಾಏಕಿ ಇವರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಕ್ ಕೊಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂತಂದ್ರೆ, ಇದು ಉದ್ದೇಶ ಪೂರ್ವಕವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ನಡುವೆ ಕೋಮುವಾದವನ್ನ ಸೃಷ್ಟಿ ಮಾಡೋದಾಗಿರ್ಬೋದು, ಕ್ಯಾಂಪಸ್ಗಳಲ್ಲಿ ಕ್ಯಾಂಪಸ್ ಡೆಮೋಕ್ರಸಿ ಅನ್ನುವಂಥದ್ದನ್ನ ನಾಶ ಮಾಡೋದಾಗಿರ್ಬೋದು, ಹಿಂಸೆಯನ್ನ ತಿರುಗಿಸ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ABVP ಒಂದು ಹಲ್ಲೆಯನ್ನ ಮಾಡಿದೆ. ಹಾಗೂ ಇದು ಒಂದು ಗೂಂಡಾ ಪ್ರವೃತ್ತಿಯಾಗಿದೆ. ಇವರು ABVP ಕಾರ್ಯಕರ್ತರು ಇವತ್ತು ದೇಶದಲ್ಲಿ JNU ಇರ್ಬೋದು, ಇತರ ಯೂನಿವರ್ಸಿಟಿಗಳಲ್ಲಿ ಶಾಂತಿಯುತವಾಗಿ ಸಭೆ ಸೇರುವಂತಹ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿರುವಂತ ವಿದ್ಯಾರ್ಥಿಗಳ ನಡುವೆ ಕೋಮುವಾದ ದ್ವೇಷವನ್ನ ಉಂಟು ಮಾಡುವಂತ ಚಾಳಿಯನ್ನ ಇವತ್ತು ಮುಂದುವರಿಸಿದ್ದಾರೆ ಅನ್ನುವಂಥದ್ದು. ಇದನ್ನ ಇವತ್ತು ಸರ್ಕಾರಗಳು ತಡೆ ಹಿಡಿಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಒತ್ತಾಯ ಮಾಡ್ತಾ ಇದೆ. ಹಾಗೂ ಈ ಒಂದು ಘಟನೆ ನಡೆಯೋದಿಕ್ಕೆ ಇದರ ಹಿನ್ನೆಲೆ ಏನು, ಇದಕ್ಕೆ ಯಾರು ಪ್ರಚೋದನೆಯನ್ನ ಕೊಟ್ಟರು ಹಲ್ಲೆ ಮಾಡೋದಿಕ್ಕೆ, ಇದನ್ನೆಲ್ಲವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಸರಿಯಾದ ರೀತಿ ತನಿಖೆಯನ್ನ ಮಾಡಬೇಕು. ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆ ಯಾರಿದ್ದಾರೆ, RSS ಕೈವಾಡ ಇದೆಯಾ, ಇನ್ಯಾವುದೇ ಕೈವಾಡ ಇದೆಯಾ, ಎಲ್ಲವನ್ನು ಕೂಡ ಬಯಲೆಳಿಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಅಧಿಕಾರದಲ್ಲಿದೆ. ಆದ್ರಿಂದ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಲವಾರು ಡಿಮ್ಯಾಂಡ್ ಅನ್ನ ಇಡ್ತಾ ಇದೀವಿ. ಈ ಒಂದು ತನಿಖೆ ಸಮಗ್ರವಾಗಿ ತನಿಖೆ ಆಗ್ಬೇಕು. ಯಾರು ಇವತ್ತು ಯೂನಿವರ್ಸಿಟಿಗೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಕೂಡಲೇ ಬಂಧಿಸ್ಬೇಕು. ಬಂಧಿಸಿದ್ರೆ ಸಾಲದು, ಅವರನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿ ಅವರಿಗೆ ಬೇಲನ್ನ ಕೊಡದೆ ಸರಿಯಾದ ತನಿಖೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ಒತ್ತಾಯ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯದ ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಕೂಡ ಡೆಮೋಕ್ರೆಟಿಕ್ ಇರುವಂತೆ ನೋಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಒತ್ತಾಯವನ್ನ ಮಾಡ್ತಾ ಇದೆ.